ಹಾಯ್ ಎಲ್ಲ ನನ್ನ ಮುದ್ದು ಕುಟುಂಬದವರಿಗೆ ಬೆಳಗಿನ ನಮಸ್ಕಾರಗಳು. ಸುಮಾ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ದಾಲ್ ಕಿಚಡಿ ಅಂದರೆ ಹೆಸರುಬೇಳೆ ಅಕ್ಕಿದು ಕಿಚಡಿ ಮಾಡ್ಬೇಕು ಅಂದ್ಕೊಂಡೇನಿ. ಅದಕ್ಕೆಲ್ಲ ಏನೇನು ರೆಡಿ ಇಟ್ಕೊಂಡೇನಿ ಅಂತ ತೋರಿಸ್ತೇನೆ ಬರ್ರಿ. ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಬಟನ್ನ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿರಿ ಪ್ಲೀಸ್. ಈಗ ಬರ್ರಿ ತೋರಿಸ್ತೇನೆ. ಈಗ ನೋಡಿರಿ, ದಾಲ್ ಕಿಚಡಿ ಮಾಡೋಕ್ಕೆ 1 ಲೋಟ ಹೆಸರುಬೇಳೆ, 1 ಲೋಟ ಅಕ್ಕಿ, ಸ್ವಲ್ಪ ಅರಿಶಿನ ಹಾಕಿ ಒಂದು 3 ವಿಸಿಲ್ ಹೊಡಿಸಿ ಇಟ್ಕೊಂಡೇನಿ ಕುಕ್ಕರ್ ಒಳಗೆ. ಅದಕ್ಕೆ ಏನೇನು ಹಾಕ್ತೇನೆ ಅಂತಂದ್ರೆ, ಒಂದು ಸ್ವಲ್ಪ ಗೋಡಂಬಿ ತೊಗೊಂಡೇನಿ, ಒಂದು 2 ಚಮಚೆ ತುಪ್ಪ, ಒಂದು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊತೇನೆ. ಅದಕ್ಕೆ 1 ಇಂಚು ಶುಂಠಿ ಇಟ್ಕೊಂಡೇನಿ, 1 ಇಂಚು ಚಕ್ಕೆ ಇಟ್ಕೊಂಡೇನಿ, ಒಂದು 4 ಲವಂಗ ಇಟ್ಕೊಂಡೇನಿ, ಒಂದು 4 ಏಲಕ್ಕಿ ಇಟ್ಕೊಂಡೇನಿ, 1 ಸ್ಪೂನು ಕರಿಮೆಣಸು ಅರ್ಧಂಬರ್ಧ ಜಜ್ಜಿ ಇಟ್ಕೊಂಡೇನಿ. ಅದಕ್ಕೆ 1 ಸ್ಪೂನು ಜೀರಿಗೆ ಇಟ್ಕೊಂಡೇನಿ. ಇಲ್ಲಿ ಶುಂಠಿ ಇಟ್ಕೊಂಡೇನಿ, ಅದಕ್ಕೆ 1 ಇಂಚು ಶುಂಠಿ ಕಟ್ ಮಾಡಿ ತುರಿದು ಹಾಕ್ತೇನೆ. ಆನಂತರ ಇಲ್ಲಿ 1 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡೇನಿ, ಒಂದು 4 ರಿಂದ 5 ಹಸಿಮೆಣಸಿನ್ಕಾಯಿ ಉದ್ದಕ್ಕೆ ಸೀಳಿ ಇಟ್ಕೊಂಡೇನಿ. ಇಲ್ಲಿ ಒಂದು 3 ಗಡ್ಡೆ ಬೆಳ್ಳುಳ್ಳಿ ಸುಲಿದು ಜಜ್ಜಿ ಇಟ್ಕೊಂಡೇನಿ. ಇಲ್ಲೇ ಕರಿಬೇವು 1-2 ಗಡ್ಡೆ ಕರಿಬೇವು ಇಟ್ಟೇನಿ, ಒಂದು ಸ್ವಲ್ಪ ಕೊತ್ತಂಬರಿ ಸಣ್ಣಗೆ ಹೆಚ್ಚಿ ಇಟ್ಕೊಂಡೇನಿ. ಆನಂತರ ಒಗ್ಗರಣೆಗೆ ಎಣ್ಣೆ, ಆನಂತರ ಸಾಸಿವೆ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದನ್ನ ಗೋಡಂಬಿ ಒಂದೇ ನಾನು ಇದ್ರೊಳಗೆ ತುಪ್ಪದೊಳಗೆ ಫ್ರೈ ಮಾಡ್ಕೊತೇನೆ. ಈ ಉಳಿದಿದ್ದ ಐಟಮ್ ಎಲ್ಲ ಹಂಗೆ ಒಗ್ಗರಣೆ ಹಾಕಿ ಆನಂತರ ಇದನ್ನು ಅದಕ್ಕೆ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಕುದಿಸಿ ಅದ್ರ ಜೊತೆಗೆ ಸೈಡ್ಗೆ ಇಲ್ಲಿ ಪಾಪಡ್ ಇಟ್ಕೊಂಡೇನಿ. ಇವನ್ನ ಕರೆದು ಇಟ್ಕೊಂಡ್ರೆ ತಿನ್ನೋಕೆ ಭಾಳ ಚಲೋ ಆಕತ್ತಂತ ನಾನು ಅಂದ್ಕೊಂಡು ಇವನ್ನ ಇಟ್ಕೊಂಡೀನಿ. ಇದೆಲ್ಲ ರೆಡಿಯಾಗಿಂದ ಮಸಾಲೆ ಟೀ ಮಾಡ್ಕೊಂಡು ರೆಡಿಯಾಗಿಂದ ಮತ್ತೊಂದು ಸಲ ತೋರಿಸ್ತೇನೆ ಬರ್ರಿ.